ಥ್ಯಾಂಕ್ ಯು ಫ್ರೆಂಡ್ಸ್. 12 ಗಂಟೆ ಆಗೋದಕ್ಕೆ ನಿತ್ಯನಿಗೆ ವಿಶ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟರಲ್ಲಿ ಚಿಕ್ಕ ಮ್ಯಾಜಿಕ್. 10, 9, 8, 7, 6, 5, 4, 3, 2, 1. ಹ್ಯಾಪಿ ಬರ್ಡೇ ನಿತ್ಯ. ಥ್ಯಾಂಕ್ ಯು ಸೋ ಮಚ್ ರೀ. ಖುಷಿನಾ? ತುಂಬಾ ಮನ್ಸ್ ತುಂಬ ಹೋಯ್ತು. ಸ್ವಲ್ಪ ಖಾಲಿ ಇಟ್ಕೋ, ಇನ್ನೂ ಇದೆ. ಒಂದು ಸರ್ಪ್ರೈಸ್ ಇದೆ. ಈ ಫಂಕ್ಷನ್ಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ನೋಡಿದ್ರೆ ನೀನ್ ಇನ್ನೂ ಹ್ಯಾಪಿ ಆಗ್ತೀಯಾ. ಯಾರದು? ಲುಕ್ ದೇರ್. ಅಮ್ಮ, ಹೌದು, ನಿಮ್ಮ ಮಾಮ್ ಈ ಫಂಕ್ಷನ್ಗೆ ಸ್ಪೆಷಲ್ ಗೆಸ್ಟು. ಹೋಗು ನಿತ್ಯ. ಅಮ್ಮ. ಗಂಗಾ,
ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ನಂಗೀಗ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ? ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ನಾನು ಪ್ರತಿ ಹುಟ್ಟದಬ್ಬನೂ ನೀನೇ ಮಾಡ್ತಾ ಇದ್ದೆ. ಈ ಹುಟ್ಟಿದ ದಿನ ನೀನಿಲ್ಲ ಅನ್ನೋ ನೋವು ಈ ಥರ ಹೋಯ್ತು. ನನಗೆ ಆಶೀರ್ವಾದ ಮಾಡಮ್ಮ. 100 ಕಾಲ ಮುತ್ತೈದೆ ಆಗಿ ಚೆನ್ನಾಗಿರು ತಾಯಿ. ಆದ್ರೆ ನಿನ್ಗೆ ಆಶೀರ್ವಾದ ಮಾಡ್ಬೇಕಾಗಿರೋದು ನಾನಲ್ಲಮ್ಮ, ನಿನ್ಗೆ ಜೀವನ ಕೊಟ್ಟಿರೋ ಈ ಅಮ್ಮ. ಗಂಗಾ, ನಿಮ್ಮ ಆಶೀರ್ವಾದ ನನಗೆ ಬೇಕಾಗಿಲ್ಲ ಮೇಡಮ್. ಏನೇ ಹೀಗೆ ಹೇಳ್ತಿದ್ಯಾ? ಎಷ್ಟೇ ಆದ್ರೂ ಅವರು ಬೇಡಮ್ಮ. ಕೆಲವರ ಆಶೀರ್ವಾದ ಕೂಡ ಶಾಪ ಆಗತ್ತೆ. ಅವ್ರ ಬಾಯಿ ಮಾತಾಡ್ತಿದ್ರೆ ಮನ್ಸು ಬೈತಿರತ್ತೆ. ಆ ರೀತಿ ಆಶೀರ್ವಾದ ನನಗೆ ಬೇಡ. ಇಲ್ಲ ಗಂಗಾ, ಅವ್ರಂಥವ್ರಲ್ಲ. ಅವ್ರು ಎಂಥವ್ರು ನನ್ಗಿಂತ ಹೆಚ್ಚು ನಿನಗೆ ಗೊತ್ತಮ್ಮ. ಮನ್ಸಲ್ಲಿ ವಿಷ ಕಾರ್ತಾ ಹೊರಗೆ ಚೆನ್ನಾಗಿ ಮಾತಾಡೋದು ಇವರಿಗೆ ಬರೋದು. ನಾನು ಮೊದ್ಲಿನ ಮೇಡಮ್ ಅಲ್ಲ ಗಂಗಾ. ಈಗ ನಿನಗೂ ನನಗೂ ಸಂಬಂಧ ಬೇರೆ. ಗಂಗಾ, ನೀನ್ ಯಾರೋ ಅಲ್ಲ, ನೀನು ನನ್ನ ಮಗಳು. ಮಗಳಾಗಿರೋಳು ಅಂತೀರಾ ಅಷ್ಟೇ ಅಲ್ವಾ? ನಾನು ನಿಮ್ಮ ಮಗಳಾಗಿರೋಳಲ್ಲ, ನಿಮ್ಮ ಮಗಳು ಹೋಲಿಕೆ ಇರೋಳು. ಹೋಲಿಕೆ ಒಂದೇ ಇದು ಮಾತ್ರಕ್ಕೆ ನಿಮ್ಮ ಮಗಳು ನಾನು ಒಂದೇ ಆಗಲ್ವಲ್ಲ ಮೇಡಮ್? ನಾನು ಯಾವತ್ತೂ ನಿಮ್ಮ ಮಗಳಲ್ಲ. ನಾನು ನಿಜವಾಗ್ಲೂ ನಿಮ್ಮ ಮಗಳೇ ಆದ್ರೆ ನೀವು ಹೀಗೆ ಮಾಡಲ್ಲ. ತನ್ನ ಮಕ್ಕಳನ್ನ ತಾನೇ ಕೊಂದು ತಿನ್ನೋ ರಾಕ್ಷಸತ್ವ ಕೇವಲ ಹಾವಿಗಿರುತ್ತೆ, ಮನುಷ್ಯರಿಗೆ ಕೂಡ ಇರುತ್ತೆ ಅಂತ ನೀವು ತೋರ್ಸಿದ್ರಿ. ಇನ್ ಸಾಕು ಸಾಕು ಮೇಡಮ್, ಸಾಕು. ಡಿಯರ್ ಫ್ರೆಂಡ್ಸ್, ಕೇಕ್ ಕಟ್ ಮಾಡೋದಕ್ಕೆ ಇನ್ನೂ 15 ಮಿನಿಟ್ಸ್ ಇದೆ. ಅಲ್ಲಿವರೆಗೂ ಲೆಟ್ಸ್ ಎಂಜಾಯ್ ದಿ ಕಾಕ್ಟೈಲ್ ಪಾರ್ಟಿ. ನಾನಿ ಸರ್, ಹೋಗಿ ಅರೇಂಜ್ಮೆಂಟ್ ಮಾಡಿಸು. ಓಕೆ ಸರ್. ಹೇ ಬರ್ಡೇ ಬೇಬಿ, ಹೇಗಿದೆ ಪಾರ್ಟಿ? ಚೆನ್ನಾಗಿದೆ. ಇಷ್ಟು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ರೆ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತಿದ್ಯಾ? ತುಂಬಾ ಚೆನ್ನಾಗಿದೆ. ಡೋಸ್ ಸರಿ ಆಗ್ತಿಲ್ಲ. ಬ್ಯಾಲೆನ್ಸ್ ಇರೋದನ್ನ ನನಗೆ ಕೊಟ್ಬಿಟ್ರೆ ಫುಲ್ಫಿಲ್ ಆಗುತ್ತೆ. ಅಷ್ಟೇನಿಲ್ಲ. ಏ ನಿತ್ಯ ನಿಂತ್ಕೋ.
ನಾನೇನ್ ಪಾಪ ಮಾಡಿದ್ದೆ ತುಳಸಿ? ಹೆತ್ತ ಮಗಳನ್ನ ಮಗಳು ಅಂತ ಹೇಳಕ್ಕಾಗ್ತಿಲ್ಲ. ಗಂಗಾ ನನ್ನ ಮಗಳು ಅಂತ ಗೊತ್ತಾದ್ಮೇಲೆ ಮೊದಲನೇ ಹುಟ್ಟಿದ ದಿನ ಇದು. ನಮ್ಮನೇಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಕನಿಷ್ಠ ಹುಟ್ಟಿದ ಹಬ್ಬಕ್ಕೆ ವಿಶೇಷ ಹೇಳಕ್ಕೂ ಅದೃಷ್ಟ ಕೂಡ ನಂಗಿಲ್ದೆ ಹೋಯ್ತು. ದುಃಖ ಪಡ್ಬೇಡಿ ಅಮ್ಮ. ಗಂಗಾ ನಿಮ್ಮನ್ನ ಬೇಗ ಅರ್ಥ ಮಾಡ್ಕೋತಾಳೆ, ನಿಮ್ಮನ್ನ ಅಮ್ಮ ಅಂತ ಒಪ್ಕೋತಾಳೆ. ನಾನಿನ್ ಕಾಯಕ್ಕಾಗಲ್ಲ ತುಳಸಿ. ಗಂಗಾ ನಂಬಿದ್ರು ನಂಬದೇ ಇದ್ರು ಅವಳು ನನ್ನ ಮಗಳು ಅನ್ನೋ ವಿಷಯನ ಅವಳಿಗೆ ಹೇಳ್ಬಿಡ್ತೀನಿ. ಆಗ್ಲೇ ನನಗೆ ಸಮಾಧಾನ ಆಗೋದು. ನಂಬಿ ನನಗೆ ಹತ್ರ ಬರ್ತಾಳೋ ಅಥವಾ ಹಾಗೆ ದ್ವೇಷಿಸ್ತಾಳೋ ಇನ್ನು ಅವಳಿಷ್ಟ. ಹೆತ್ತು ಮಗಳಿಗೆ ಕನಿಷ್ಠ ವಿಶೇಷ ಕೂಡ ಹೇಳಲಿಲ್ಲ. ಇವಳಿಗೆ ಗಿಫ್ಟ್ ಕೊಡಕ್ಕೆ ಹೇಗ್ ಹೋಗ್ತಿದ್ದಾಳೆ ನೋಡು. ಅವ್ರ ಮಧ್ಯೆ ಏನೋ ಇದೆ, ಕಂಡು ಹಿಡಿತೇನೆ. ನಿತ್ಯ ಅಮ್ಮ ಏನ್ರಿ ಸಿಕ್ಕಾಕೊಂಡೆ. ನಿತ್ಯ, ಸರ್ ಯಾವ ಟೈಮಿಗೆ ಬಂದ್ರಿ? ಬನ್ನಿ ಆಂಟಿ, ಕ್ಯಾರಿ ಆನ್ ನಿತ್ಯ. ಗಂಗಾ ಗಂಗಾ ಪ್ಲೀಸ್ ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳು. ಗಂಗಾ, ಇನ್ನು ಏನ್ ಹೇಳ್ತೀರಾ ಮೇಡಮ್? ದಯವಿಟ್ಟು ನನ್ನ ಮೇಡಮ್ ಅಂತ ಕರಿಬೇಡ, ಅಮ್ಮ ಅಂತ ಕರಿ. ಆ ಅರ್ಹತೆ ನಿಮಗಿಲ್ಲ. ನಾನು ಕೆಟ್ಟೋಳೆ ಇರ್ಬೋದು ಗಂಗಾ, ಆದ್ರೆ ಕೆಟ್ಟ ತಾಯಿ ಮಾತ್ರ ಅಲ್ಲ. ನನ್ನಲ್ಲಿರೋ ತಾಯಿ ಏನ್ ಮಾಡಿದ್ರು ಮಗಳ ಸುಖಕ್ಕೋಸ್ಕರನೇ ಮಾಡಿದ್ದು. ಮಗಳು 100 ಕಾಲ ಬದುಕಬೇಕು ಅಂತ ಮಾಡಿದ್ದು. ತಪ್ಪನ್ನ ಸರಿ ಮಾಡ್ಕೋಬೇಕು ಮೇಡಮ್, ಮುಚ್ಚಿಟ್ಕೋಬಾರ್ದು. ನನ್ ಗಂಡನ್ ಸಾಯ್ಸೋಕ್ ನೋಡಿದ್ ನಿಮ್ಮನ್ನ ನಾನ್ ಯಾವತ್ತೂ ಕ್ಷಮಿಸಲ್ಲ. ಆ ಕೆಲಸನ ಯಾವ ಥರ ಪರಿಸ್ಥಿತಿಯಲ್ಲಿ ಮಾಡಬೇಕಾಯ್ತು ಅಂತ ನಿನಗೆ ವಿವರವಾಗಿ ಹೇಳ್ತೀನಿ. ನೀನ್ ಯಾರು, ನಾನ್ ಯಾರು ಎಲ್ಲ ವಿವರವಾಗೇ ಹೇಳ್ತೀನಿ. ನೀವ್ ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೂ ಕೂಡ ಹೇಗ್ ಕೇಳ್ತೀನಿ ಅನ್ಕೊಂಡ್ರಿ ಮೇಡಮ್? ನೀವ್ ಮಾಡಿರೋ ಮೋಸನ ಹೇಗ್ ಮರಿತೀನಿ? ನಿನ್ ಹುಟ್ಟಿದ ಹಬ್ಬದ ದಿನ ನನಗೆ ನೋವು ಕೊಡ್ಬೇಡ ಗಂಗಾ. ನಿಂಗೋಸ್ಕರ ತಂದಿರೋ ಗಿಫ್ಟ್ ತಗೊಂಡು ನಾನು ಹೇಳೋದನ್ನ 2 ನಿಮಿಷ ಕೇಳು. ತಗೋ. ಇದ್ರಲ್ಲಿ ಏನಿದೆ ಮೇಡಮ್? ಬಾಂಬ್ ಏನಾದ್ರೂ ಹಾಕಿದ್ದೀರಾ? ಅದರಿಂದ ಅವ್ರನ್ನ ಇಬ್ರನ್ನ ಸಾಯಿಸೋಣ ಅಂದ್ಕೊಂಡಿದ್ದೀರಾ? ಗಂಗಾ, ನೀವು ಅದಕ್ಕೂ ಯೋಚನೆ ಮಾಡಲ್ಲ ಬಿಡಿ. ಹಾಲು ಅಂತ ಹೇಳಿ ವಿಷನ ಬಾಯಲ್ಲಿ ಕಾರೋ ಹೆಂಗ್ಸು ನೀವು. ನಿಮ್ ಪಾಪದ ಗಿಫ್ಟ್ ನನಗ್ ಬೇಕಾಗಿಲ್ಲ. ನಿಮ್ ನಾಟಕ ಇನ್ನು ಸಾಕು ಮೇಡಮ್. ಗಂಗಾ, ಏನ್ ಮಾತಾಡ್ತಿದಾರೋ ಕೇಳ್ದೆ ಇದ್ರು ಸರಿಯಾಗಾಯ್ತು ನಮ್ಮ ಮಾಮ್ಗೆ. ಅವಳು ಹೀಗೆ ಮಾಮ್ಗೆ ಛೀ ಅನ್ಬೇಕು. ಅವ್ರ ಮಧ್ಯ ಇನ್ನೂ ದೂರ ಬೆಳಿಬೇಕು. ನಾನು ಕೊಟ್ಟಿರೋ ಗಿಫ್ಟ್ ತಗೊಳ್ಳಲ್ವಾ ಗಂಗಾ? ಅದ್ರಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂತ ಗೊತ್ತಾದ್ರೆ ನೀನು ಹೀಗೆ ಮಾಡಲ್ಲ. 20 ವರ್ಷದ ನಂತರ ನಾನು ನಿನಗೆ ಆಂಟಿ
ಕೇಕ್ ಕಟ್ಟಿಂಗ್ ಟೈಮ್ ಆಗ್ತಿದೆ. ನಿತ್ಯನ ನನ್ನ ಜೊತೆ ಕಳಿಸ್ತೀರಾ? ಕಮ್ ನಿತ್ಯ. All of you, please come here. ಮಾಮ್ಗೂ ಗಂಗಾಗೂ ಮಧ್ಯ ಖಂಡಿತ ಏನೋ ಬಾಂಡಿಂಗ್ ಇದೆ. ನಾನು ಕಟ್ ಮಾಡಬೇಕಾಗಿದ್ದ ಕೇಕ್ನ ಗಂಗಾ ಕಟ್ ಮಾಡ್ತಾ ಇದ್ದಾಳೆ. ಈ ಎರಡು ಮನೆಗೂ ಗ್ಯಾಪ್ ಆಗಬೇಕು ಅಂದ್ರೆ ಓನ್ಲಿ ಒನ್ ವೇ. ಹಲೋ, ಎಲ್ಲಿದ್ಯಾ ಮಾಮ್? ಅದು ನಿತ್ಯ. ಸಾರಿ ಮರ್ತು ಬಿಟ್ಟೆ. ನನ್ನ ಬರ್ಡೇ ಅದೇ ನನ್ನ ಹೆಸರಲ್ಲಿ ನಡೀತಿರೋ ಗಂಗಾ ಬರ್ಡೇಲಿ ಇದೆಯಾ ಅಲ್ವಾ? ಅದೇನು ಮಾಮ್, ಇರೋದು ಅವಳಾದ್ರೂ ಬರ್ಡೇ ನಂದಲ್ವಾ? ವಾಚಲ್ಲಿ 12 ದಾಟ್ತು, ಕ್ಯಾಲೆಂಡರಲ್ಲಿ ಡೇಟ್ ಚೇಂಜ್ ಆಯ್ತು. ನನಗೆ ವಿಶ್ ಮಾಡಬೇಕು ಅನ್ಸಲ್ಲ ಅಲ್ವಾ? ನಂಗೆ ಹ್ಯಾಪಿ ಬರ್ಡೇ ಹೇಳಬೇಕು ಅನ್ನಿಸ್ತಿಲ್ಲ ಅಲ್ವಾ? ಸಾರಿ ನಿತ್ಯ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಈ ಮಾತನ್ನ ನಾನು ಕೇಳೋಕ್ಕೂ ಮೊದಲು, ನಾನು ಕಾಲ್ ಮಾಡೋಕ್ಕೂ ಮೊದಲು ನೀನ್ ಮಾಡಿ ಹೇಳಬೇಕಾಗಿತ್ತು ಮಾಮ್. ಯು ಆರ್ ಲೇಟ್. ಅಂದ್ರೆ ಸ್ವಂತ ಮಗಳಿಗಿಂತ ನಿಂಗೆ ರೆಂಟ್ ಮಗಳೇ ಹೆಚ್ಚಾಯ್ತು ಅಂತ. ನಂಗೆ ಅವಳು ಆಲ್ಟರ್ನೇಟ್ ಆದ್ಲು ಅಂತ ಅರ್ಥ. ಅವಳಲ್ಲಿ ನನ್ನ ನೋಡ್ತಿದ್ಯಾ ಅಂತ ಅರ್ಥ. ಐ ಆಮ್ ರೈಟ್? ಹಾಗೆಲ್ಲ ಏನೂ ಇಲ್ಲ ನಿತ್ಯ. ಆಲ್ ರೈಟ್ ಮಾಮ್. ಅದಿರ್ಲಿ, ಪಾರ್ಟಿ ಹೇಗ್ ನಡೀತಿದೆ? ಕೇಕ್ ಕಟ್ಟಿಂಗ್ ಇನ್ನೂ ಆದ ಹಾಗಿಲ್ಲ.